ನಿಮ್ಮ ದಾಖಲೆಗಳನ್ನು ರೆಡಿ ಮಾಡಿಟ್ಕೊಳ್ಳಿ, ನಿಮ್ಮ ಸರದಿಯೇ ಮುಂದಿನದು ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಂಘ ಪರಿವಾರಕ್ಕೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ CT ರವಿ ಅವರಿಗೆ RSS ಅವರ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ. ಸರ್ದಾರ್ ಪಟೇಲ್ ಅವರು ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ RSS ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರೆದಿದ್ದಾರೆ ಅವ್ರು ಸರ್ಸಂಚಾಲಕರು. ಓದಕ್ಕೆ ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಂದಾಗ್ಲಿ ಇಂದಿರಾ ಗಾಂಧಿ ಅವರಿಂದಾಗ್ಲಿ RSS ಅನ್ನ ಏನೂ ಮಾಡೋದಕ್ಕಾಗ್ಲಿಲ್ಲ. ಇನ್ನು ನೀವೇನ್ ಮಾಡ್ತೀರಾ? ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. RSS ಅನ್ನ ಬ್ಯಾನ್ ಮಾಡೋದಕ್ಕೆ ಅಥವಾ ನಿರ್ಬಂಧ ಮಾಡೋದಕ್ಕೆ ಹೋದ ಇಂದಿರಾ ಗಾಂಧಿ ಅವರ ಸರ್ಕಾರಗಳನ್ನೇ ಈ ದೇಶದ ಜನ ಕಿತ್ತೆಸ್ತಿದ್ದಾರೆ. ಸಹಿಸಿಕೊಳ್ಳೋದಕ್ಕೆ ನಿಮ್ಮ ಹೈಕಮಾಂಡ್ಗೆ ಆಗ್ತಾ ಇಲ್ಲ, ಅದಕ್ಕಾಗಿ ಈ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಖರ್ಗೆ ಅನ್ನೋದು ನಿಮ್ ತಂದೆಯಿಂದ ಬಂದಿರುವಂತ ಬಳುವಳಿ. ನಿಮ್ದು ಅಂತ ಏನಿದೆ ಸರ್? ಏನ್ ಸಾಧನೆ ಇದೆ ಸರ್? ಹೆಸರಲ್ಲೂ ಸ್ವಂತತೆ ಇಲ್ಲ, ಹೇಳಿಕೊಳ್ಳುವಂತ ಸಾಧನೆ ಇಲ್ಲ, ಒಳ್ಳೆ ವರ್ತನೆನೂ ಕೂಡ ಇಲ್ವಲ್ಲ ಸರ್ ನೀವು? ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೊಂದು ಸೈದ್ಧಾಂತಿಕ ಸಮರ ಶುರುವಾಗ್ಬಿಟ್ಟಿದೆ. ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರೋ ಪ್ರಿಯಾಂಕ್ ಖರ್ಗೆ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಡುವಿನ ಸಂಘರ್ಷ ಮತ್ತೆ ತಾರಕಕ್ಕೇರೋ ಲಕ್ಷಣ ಕಾಣಿಸ್ತಾ ಇದೆ. RSS ಕಾನೂನಾತ್ಮಕವಾಗಿ ನೋಂದಣಿ ಮಾಡಿಸಿಕೊಳ್ಳಲೇಬೇಕು, ಹಾಗೆ ತಮ್ಮ ಆರ್ಥಿಕ ವ್ಯವಹಾರಗಳ ದಾಖಲೆಗಳನ್ನ ರೆಡಿ ಮಾಡಿಟ್ಕೊಳ್ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಕೊಟ್ಟಿರೋ ಹೇಳಿಕೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಸಿದೆ. ಕರ್ನಾಟಕ ರಾಜಕಾರಣದಲ್ಲಿ ಎಂದಿಗೂ ತಣ್ಣಗಾಗದ ಒಂದು ಜಿದ್ದಾಜಿದ್ದಿ ಅಂತಂದ್ರೆ ಅದು ಕಾಂಗ್ರೆಸ್ ಹಾಗೆ RSS ನಡುವಿನ ಸೈದ್ಧಾಂತಿಕ ಸಮರ. ಆದ್ರೆ ಈಗ ಈ ಸಮರ ಕೇವಲ ಮಾತುಗಳಿಗಷ್ಟೇ ಸೀಮಿತವಾಗಿ ಉಳ್ಕೊಂಡಿಲ್ಲ, ಬದಲಿಗೆ ನೇರವಾದ ಕಾನೂನು ಸಮರದ ಸ್ವರೂಪವನ್ನ ಪಡೆದುಕೊಂಡಿದೆ. ರಾಜ್ಯದ ನೂತನ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಫೈರ್ ಬ್ರ್ಯಾಂಡ್ ನಾಯಕ ಅಂತ ಕರೆಸಿಕೊಳ್ಳೋ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ RSS ಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ. ಲಕ್ಷಾಂತರ ಸದಸ್ಯರಿದ್ದಾರೆ ಅನ್ನೋ RSS ಒಂದು ಕಾನೂನುಬದ್ಧ ಸಂಸ್ಥೆಯಾಗಿ ನೋಂದಣಿ ಯಾಕಾಗಿಲ್ಲ? ಬೀದಿಗಳಲ್ಲಿ ಲಾಠಿ ಹಿಡಿದು ಮಾರ್ಚ್ ಮಾಡೋರು ಸಾರ್ವಜನಿಕರಿಗೆ ಮತ್ತು ಕಾನೂನಿಗೆ ಉತ್ತರದಾಯಿ ಆಗ್ಬೇಕಲ್ವಾ? ನಿಮ್ಮ ದಾಖಲೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ, ನಿಮ್ಮ ಸರದಿಯೇ ಮುಂದಿನದು ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಂಘ ಪರಿವಾರಕ್ಕೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಖರ್ಗೆ ಅವರ ಈ ಹೇಳಿಕೆ ಹೊರಬೀಳ್ತಾ ಇದ್ದ ಹಾಗೆ ಕೇಸರಿ ಪಡೆ ಸಿಡಿದೆದ್ದಿದೆ. BY ವಿಜಯೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್, CT ರವಿ, ಪ್ರತಾಪ್ ಸಿಂಹ ಅವರಂತಹ ಅನೇಕ ನಾಯಕರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬೀಳ್ತಿದ್ದಾರೆ. ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಂದಾಗ್ಲಿ ಇಂದಿರಾ ಗಾಂಧಿ ಅವರಿಂದಾಗ್ಲಿ RSS ಅನ್ನ ಏನೂ ಮಾಡೋದಕ್ಕಾಗ್ಲಿಲ್ಲ, ಇನ್ನು ನೀವೇನ್ ಮಾಡ್ತೀರಾ ಅಂತ ಕೌಂಟರ್ ಕೊಡೋದಕ್ಕೆ BJPಯವರು ಕೂಡ ಶುರು ಮಾಡಿದ್ದಾರೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ನಿಜವಾಗ್ಲೂ RSSಗೆ ಲಗಾಮು ಹಾಕ್ತಾರಾ? RSS ಅನ್ನ ಕಾನೂನಿನ ಚೌಕಟ್ಟಿಗೆ ತರೋದ್ರಿಂದ ಪ್ರಿಯಾಂಕ್ ಖರ್ಗೆ ಹಾಗೆ ಕಾಂಗ್ರೆಸ್ಗೆ ಸಿಗೋ ರಾಜಕೀಯ ಲಾಭ ಏನು? ಸಂಘ ಪರಿವಾರ ಇದನ್ನ ಯಾವ ರೀತಿ ಫೇಸ್ ಮಾಡುತ್ತೆ? ಈ ಇಡೀ ವಿವಾದ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಎಂತಹ ರಾಜಕೀಯ ಜ್ವಾಲಾಮುಖಿಯನ್ನ ಕ್ರಿಯೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಲೆಕ್ಕಾಚಾರಗಳಂತೂ ಶುರುವಾಗ್ಬಿಟ್ಟಿದೆ. RSS ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದ್ರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಒಂದು ಕೆಲಸ ಮಾಡಿ, ಈಗ ತಾನೇ ನಮ್ಮ ಬೇರೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನಗನ ನಿಮ್ಮ ಯಾವುದು ಜಗನ್ನಾಥ್ ಭವನ್ ಅಲ್ಲ ಅವ್ರದ್ದು, ಜಗನ್ನಾಥ್ ಭವನ್ನೋ ಕೇಶವ ಕೃಪಾಗೋ ಕರೆಸಿ, ನನಗೆ ಕರೆಸ್ಬಿಟ್ಟು ಈ ಕಾನೂನು ಅಡಿನಲ್ಲಿ ನಮಗೆ ಸ್ವತಂತ್ರ ಇದೆ, ನಾವು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗಲಿ ಅಥವಾ ಸರ್ಕಾರಿಗಾಗಲಿ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ತೋರಿಸ್ಬಿಡ್ಲಿ, ಅಥವಾ ನನ್ನ ಆಫೀಸಿಗನ ಬರಲಿ, ದಾಖಲೆಗಳು ತೊಗೊಂಡು ಬರಲಿ. ನೋಡಿ ಸರ್, ಈ ಕಾನೂನು ಅಡಿನಲ್ಲಿ ನಮಗೆ ಯಾವುದೇ ನಮ್ಗೆ ಯಾವುದೇ ಸಂವಿಧಾನ ಲಾಗೂ ಆಗೋದಿಲ್ಲ, ನಮ್ಗೆ ಯಾವುದೇ ಕಾನೂನು ಲಾಗೂ ಆಗೋದಿಲ್ಲ ಅಂತ ನನ್ನ ಆಫೀಸಿಗನ ಬಂದು ಹೇಳಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ತಪ್ಪಿದ್ರೆ ನಾನೇ ಕ್ಷಮೆ ಕೇಳ್ತೀನಿ, ಇಲ್ಲದ್ರೆ ಅವ್ರು ತಿದ್ಕೊಳಕ್ಕೆ ಹೇಳಿ. ಸಿಂಪಲ್ ಥಿಂಗ್ ಸರ್. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು, ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರು ಲೆಕ್ಕ ಕೊಡಬೇಕು, ನೀವು IT ಲೆಕ್ಕ ಕೊಡಬೇಕು. ಇವ್ರು ಕೊಡಂಗಿಲ್ವಾ? ಏನಕ್ಕೆ? ಇವ್ರು ಮನ್ಸಿಗೆ ಬಂದಂಗೆ ಮಾಡ್ಬೋದಾ? ಯಾವ ಕಾನೂನು ಅಡಿನಲ್ಲಿ ಕೊಡಬೇಕು? ಮಾತಿದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತಾರೆ. ನಿಮ್ಗೆ ಗೊತ್ತಿದೆಯಾ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಅಂದರೆ ನಾಳೆ ನೀವು ಹಂಗೆ ಮಾಡ್ಬೋದಾ? ಸೇಮ್ ಫಾರ್ಮ್ಯಾಟ್ನಲ್ಲಿ ನೀವು ನಾಳೆ ಒಂದು ಸಂಘಟನೆ ತೆಗೆದುಬಿಟ್ಟು ನೀವು ಹೀಗೆ ದೇಣಿಗೆ ಇಸ್ಕೊಳೋದಾಗಲಿ ಅಥವಾ ಕಾನೂನು ಉಲ್ಲಂಘನೆ ಮಾಡಿಬಿಟ್ಟು ಬೆಂಗಳೂರಿನಲ್ಲಿ ಪಥಸಂಚಲನ ಮಾಡೋದಾಗಲಿ ಮಾಡ್ಬೋದಾ ಸರ್?
ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಇದ್ದಕ್ಕಿದ್ದ ಹಾಗೆ ಈ ದಾಳಿ ಶುರು ಮಾಡಿಲ್ಲ. ಇದರ ಹಿಂದೆ ಒಂದು ವ್ಯವಸ್ಥಿತ ಸರಣಿ ಘಟನೆಗಳು ಕೂಡ ಇದೆ. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನಡೆದ RSS ಪಥಸಂಚಲನದ ವಿಡಿಯೋಗಳು ಹಾಗೆ ಫೋಟೋಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಭಾರಿ ಚರ್ಚೆ ನಡೆದಿತ್ತು. ಇದರ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಆನ್ಲೈನ್ನಲ್ಲಿ ಜೀವ ಬೆದರಿಕೆ ಕೂಡ ಬಂದಿತ್ತು. ಯಾವಾಗ ಜೀವ ಬೆದರಿಕೆ ಹಾಕಿದ ಸುಧೀರ್ ಬಂಗೇರ ಅನ್ನುವಂಥವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರೋ ಆಗ ಪ್ರಿಯಾಂಕ್ ಖರ್ಗೆ ಈ ಇಡೀ ವ್ಯವಸ್ಥೆಯ ಮೂಲವನ್ನ ಕೆದಕೋದಕ್ಕೆ ಶುರು ಮಾಡಿದ್ರು. ಅವರು ಎತ್ಕೊಂಡಿರೋ ಪ್ರಮುಖ ಪ್ರಶ್ನೆಗಳೇನೆಂದ್ರೆ ಕಾನೂನಾತ್ಮಕವಾಗಿ ಹಾಗೆ ಆರ್ಥಿಕವಾಗಿ ಸಂಘ ಪರಿವಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತಿದೆ. ಖರ್ಗೆ ಅವರ ವಾದ ಹಾಗೆ ಅವರ ಅಂಕಿಅಂಶಗಳು ಹೇಳೋ ಪ್ರಕಾರ RSS ದೇಶದ ಮತ್ತು ವಿಶ್ವದ ಅತಿದೊಡ್ಡ ಸ್ವಯಂ ಸೇವಾ ಸಂಸ್ಥೆ ಅಂತ ಪ್ರಧಾನಿ ಮೋದಿಯವರೇ ಹೇಳ್ತಾರೆ. ಕರ್ನಾಟಕದಲ್ಲಿ ಸುಮಾರು 4127ಕ್ಕೂ ಹೆಚ್ಚು ಶಾಖೆಗಳಿವೆ ಅಂತ ಸಂಘವೇ ಹೇಳ್ಕೊಳ್ಳುತ್ತೆ. ಆದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸೋ ಕೋಟ್ಯಾಂತರ ರೂಪಾಯಿಗಳ ನಿಧಿ ಸಂಗ್ರಹಿಸೋ ಈ ಸಂಸ್ಥೆ ಯಾವುದೇ ಸೊಸೈಟಿ ಕಾಯ್ದೆ ಅಥವಾ ಟ್ರಸ್ಟ್ ಕಾಯ್ದೆಯಡಿ ಅಧಿಕೃತವಾಗಿ ನೋಂದಣಿಯೇ ಆಗಿಲ್ಲ. RSS ಕೇವಲ ವ್ಯಕ್ತಿಗಳ ಒಕ್ಕೂಟ ಅಂತ ಹೇಳ್ಕೊಂಡು ತೆರಿಗೆಯ ಚೌಕಟ್ಟಿನಿಂದ ಹಾಗೆ ಕಾನೂನಾತ್ಮಕ ಉತ್ತರದಾಯಿತ್ವದಿಂದ ತಪ್ಪಿಸ್ಕೊಳ್ತಾ ಇದೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಆರೋಪ. ವರದಿಗಳ ಪ್ರಕಾರ ಕೇವಲ ಹೇಳಿಕೆ ಕೊಟ್ಟು ಪ್ರಿಯಾಂಕ್ ಖರ್ಗೆ ಸುಮ್ಮನೆ ಆಗಿಲ್ಲ. ರಾಜ್ಯದ ಗೃಹ ಇಲಾಖೆ ಕಾನೂನು ತಜ್ಞರ ಜೊತೆ ಈಗಾಗಲೇ ಸುದೀರ್ಘ ಸಮಾಲೋಚನೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಸಂಘಟನೆ ಅಥವಾ ಸಂಸ್ಥೆ ಸಾರ್ವಜನಿಕವಾಗಿ ಪಥಸಂಚಲನ ನಡೆಸಬೇಕಾದ್ರೆ, ಶಾಖೆಗಳನ್ನು ನಡೆಸಬೇಕಾದ್ರೆ ಅಥವಾ ಸರ್ಕಾರಿ ಶಾಲಾ ಮೈದಾನಗಳನ್ನು ಬಳಸಬೇಕಾದ್ರೆ ಅವು ಕಡ್ಡಾಯವಾಗಿ ನೋಂದಾಯಿತ ಸಂಸ್ಥೆಗಳಾಗಿರಲೇಬೇಕು ಅಂತ ಹೊಸ ನಿಯಮ ಅಥವಾ ಕಾಯ್ದೆಯನ್ನ ಮುಂಬರೋ ಅಧಿವೇಶನದಲ್ಲೇ ತರೋದಕ್ಕೆ ಗೃಹ ಸಚಿವರು ಗಂಭೀರ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. RSSಗೆ ಅಂಕುಶ ಹಾಕೋದ್ರಿಂದ ಪ್ರಿಯಾಂಕ್ ಖರ್ಗೆಗೆ ಏನ್ ಲಾಭ ಅಂತಾನು ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋ ರಾಜಕೀಯ ಲೆಕ್ಕಾಚಾರ ಏನಂತಂದ್ರೆ RSS ನಂತಹ ದೈತ್ಯ ಸಂಘಟನೆಯ ಜೊತೆ ನೇರವಾಗಿ ಯುದ್ಧ ಸಾರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಗೋ ರಾಜಕೀಯ ಮೈಲೇಜ್ ಅಥವಾ ಲಾಭ ಏನು ಅನ್ನೋದಾದ್ರೆ ಇದರ ಹಿಂದೆ 3 ಪ್ರಮುಖ ಕಾರ್ಯತಂತ್ರಗಳಂತೂ ಅಡಗಿದೆ. ರಾಷ್ಟ್ರ ಮಟ್ಟದಲ್ಲಿ ಆಂಟಿ RSS ಧ್ವನಿಯಾಗಿ ಹೊರಹೊಮ್ಮೋದು. ಕಾಂಗ್ರೆಸ್ ಹೈಕಮಾಂಡ್ನ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ RSS ಮತ್ತು ಅದರ ಸಿದ್ಧಾಂತದ ವಿರುದ್ಧ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಕಾನೂನುಬದ್ಧವಾಗಿ ಕಟ್ಟಿ ಹಾಕೋದಕ್ಕೆ ಮುಂದಾದ್ರೆ ನೇರವಾಗಿ ರಾಹುಲ್ ಗಾಂಧಿ ಅವರ ದೃಷ್ಟಿಯಲ್ಲಿ ಮತ್ತು ಇಡೀ ದೇಶದ ಕಾಂಗ್ರೆಸ್ ವಲಯದಲ್ಲಿ ಒಬ್ಬ ಧೀರ ಮತ್ತು ಪ್ರಭಾವಿ ನಾಯಕನಾಗಿ ಬಿಂಬಿತವಾಗ್ತಾರೆ. ಇದು ಅವರ ಮುಂದಿನ ರಾಜಕಾರಣಕ್ಕೆ ದೊಡ್ಡ ಅಡಿಪಾಯ ಕೂಡ ಆಗಬಹುದು. ಇನ್ನೊಂದು ಅಹಿಂದ ಮತ್ತು ಪ್ರಗತಿಪರ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಮತ್ತು ಪ್ರಗತಿಪರ ಮತದಾರರೇ ಮುಖ್ಯ ಕಾರಣ. RSSಗೆ ಲಗಾಮು ಹಾಕೋ ಮೂಲಕ ಪ್ರಿಯಾಂಕ್ ಖರ್ಗೆ ಈ ಮತದಾರರಿಗೆ ತಾವು ಕೋಮುವಾದದ ವಿರುದ್ಧ ಕಾಂಪ್ರಮೈಸ್ ಇಲ್ಲದೆ ಹೋರಾಟ ಮಾಡ್ತಿದ್ದೀವಿ ಅನ್ನೋ ಸ್ಪಷ್ಟ ಬಲವಾದ ಸಂದೇಶ ಕೊಡ್ತಿದ್ದಾರೆ. ಮತ್ತೊಂದು ಗೃಹ ಸಚಿವರಾಗಿ ತಮ್ಮ ಪ್ರಭಾವವನ್ನ ಸಾಬೀತುಪಡಿಸೋದು. ಖಂಡಿತ ಗೃಹ ಸಚಿವರ ಹುದ್ದೆ ಅಂತಂದ್ರೆ ಕೇವಲ ಕಾನೂನು ಸುವ್ಯವಸ್ಥೆ ಕಾಪಾಡೋದಷ್ಟೇ ಅಲ್ಲ, ವಿರೋಧ ಪಕ್ಷಗಳ ಸೈದ್ಧಾಂತಿಕ ಬೆನ್ನೆಲುಬನ್ನ ಮುರಿಯೋದು ಕೂಡ ಹೌದು. ಈ ಹಿಂದೆ ಶಾಲಾ ಮೈದಾನಗಳಲ್ಲಿ RSS ಕಾರ್ಯಕ್ರಮ ನಿಷೇಧಿಸೋದಕ್ಕೆ ಹೋದಾಗ ಹೈಕೋರ್ಟ್ನಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗಿತ್ತು. ಆ ತಪ್ಪು ರಿಪೀಟ್ ಆಗಬಾರದು ಅಂತ ಈ ಸಲ ನೇರವಾಗಿ ನೋಂದಣಿ ಮತ್ತು ಆರ್ಥಿಕ ಪಾರದರ್ಶಕತೆಯ ಅಸ್ತ್ರವನ್ನ ಖರ್ಗೆ ಕೈಗೆತ್ಕೊಳ್ತಾ ಇದ್ದಾರೆ. ಇನ್ನೊಂದು ಬಿಜೆಪಿಯ ಭೀಕರ ತಿರುಗೇಟು ಹಾಗೆ RSSನ ಸವಾಲು ಅಂತ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಈ ದಾಳಿಗೆ ಬಿಜೆಪಿ ಹಾಗೆ ಸಂಘ ಪರಿವಾರ ಅಷ್ಟೇ ತೀಕ್ಷ್ಣವಾಗಿ ಆಕ್ರಮಣಕಾರಿಯಾಗಿ ತಿರುಗೇಟು ಕೊಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲು ಹಾಕಿದ್ದಾರೆ. RSS ಅನ್ನ ಬ್ಯಾನ್ ಮಾಡೋದಕ್ಕೆ ಅಥವಾ ನಿರ್ಬಂಧ ಮಾಡೋದಕ್ಕೆ ಹೋದ ಇಂದಿರಾ ಗಾಂಧಿ ಅವರ ಸರ್ಕಾರಗಳನ್ನೇ ಈ ದೇಶದ ಜನ ಕಿತ್ತೆಸ್ತಿದ್ದಾರೆ. ಸಂಘ ಈಗ ಯಶಸ್ವಿಯಾಗಿ 100 ವರ್ಷಗಳನ್ನ ಪೂರೈಸಿದೆ. ಇದನ್ನ ಸಹಿಸಿಕೊಳ್ಳೋದಕ್ಕೆ ನಿಮ್ಮ ಹೈಕಮಾಂಡ್ಗೆ ಆಗ್ತಾ ಇಲ್ಲ, ಅದಕ್ಕಾಗಿ ಈ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸಂಘ ಪರಿವಾರ ಪ್ರಿಯಾಂಕ್ ಖರ್ಗೆಯ ಪ್ರಯತ್ನಕ್ಕೆ ಯಾವ ರೀತಿ ಸವಾಲ್ ಹಾಕ್ತಿದೆ ಗೊತ್ತಾ? ಬಾಡಿ ಆಫ್ ಇಂಡಿವಿಜುವಲ್ಸ್ ಕಾನೂನು ರಕ್ಷಣೆ ಅನ್ನೋದನ್ನ. RSS ಮುಖಂಡರ ಪ್ರಕಾರ ಸಂಘಕ್ಕೆ ಯಾವುದೇ ಕೇಂದ್ರ ಕಚೇರಿ, ಆಸ್ತಿ ಅಥವಾ ಅಧಿಕೃತ ಬ್ಯಾಂಕ್ ಖಾತೆಗಳಿಲ್ಲ. ಸಂಘದ ಸ್ವಯಂ ಸೇವಕರು ವೈಯಕ್ತಿಕವಾಗಿ ಗುರುತಿಸಿಕೊಂಡು ಸಮಾಜ ಸೇವೆ ಮಾಡ್ತಾರೆ. ಹೀಗಾಗಿ ಭಾರತದ ಕಾನೂನಿನಲ್ಲಿ ಬಾಡಿ ಆಫ್ ಇಂಡಿವಿಜುವಲ್ಸ್ ಅನ್ನ ಬಲವಂತವಾಗಿ ನೋಂದಣಿ ಮಾಡಿಸೋದಕ್ಕೆ ಯಾವುದೇ ನೇರ ಕಾನೂನಿಲ್ಲ. ಭಾವನಾತ್ಮಕ ಹಾಗೆ ರಾಜಕೀಯವಾಗಿ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಪ್ರತಾಪ್ ಸಿಂಹ ಅವರಂತಹ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರವಾದ ಕಲಬುರಗಿಯ ಅಭಿವೃದ್ಧಿಯ ಹಿನ್ನಡೆಯನ್ನ ಮುಂದಿಟ್ಕೊಂಡು ದಾಳಿ ಮಾಡ್ತಿದ್ದಾರೆ. ಕಲಬುರಗಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲದವರು ಕೇವಲ ಹೆಡ್ಲೈನ್ಸ್ಗಾಗಿ RSS ಅನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿ ಮಾಡ್ತಾ ಇರೋ ವಾದ. ಇನ್ನು ಕಾನೂನು ಹೋರಾಟದ ಸಿದ್ಧತೆ ಯಾವ ರೀತಿ ಇದೆ ಅಂದ್ರೆ, ಒಂದು ವೇಳೆ ಕರ್ನಾಟಕ ಸರ್ಕಾರ ಬಲವಂತವಾಗಿ ನೋಂದಣಿ ಅಥವಾ ನಿರ್ಬಂಧದ ಕಾಯ್ದೆಯನ್ನ ಜಾರಿಗೆ ತಂದ್ರೆ
ಅದನ್ನು ತಕ್ಷಣವೇ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ RSSನ ಕಾನೂನು ಘಟಕ ಈಗಾಗಲೇ ಅಗತ್ಯ ದಾಖಲೆಗಳನ್ನು ರೆಡಿ ಮಾಡ್ಕೊಳ್ತಾ ಇದೆ. ಸದನದೊಳಗಡೆ ಫೈಲ್ಸ್ ಪ್ರಿಯಾಂಕಾ ಹೊರಗಡೆ ಬಂದ್ರೆ ಕೂಗುಮಾರಿ ಖರ್ಗೆ ಆಗ್ತೀರಿ. ಯಾಕೆ ಸರ್ ಏನ್ ಸರ್ ನೀವು RSS ಅನ್ನ ಬ್ಯಾನ್ ಮಾಡ್ತೀರಿ ಅಂತ? ಸರ್ ನೀವು ಯಾರ ಮಗಳ ಹೆಸರಿಟ್ಕೊಂಡಿದ್ದೀರಲ್ಲ, ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು, ಅವ್ರ ಕೈಲೂ ಬ್ಯಾನ್ ಮಾಡಕ್ಕಾಗ್ಲಿಲ್ಲ. ಆ ರಾಜೀವ್ ಗಾಂಧಿಯನ್ನ ಹೆತ್ತಂತಹ ಇಂದಿರಾ ಗಾಂಧಿ 16 ವರ್ಷ ದೇಶ ಆಳಿದ್ರು, ಅವರು ಬ್ಯಾನ್ ಮಾಡಿದ್ರು. ಆದ್ರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು. RSS ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯ್ತು. ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನು 17 ವರ್ಷ ಆಳಿದ್ರು, ಅವರು ಕೂಡ ಒಂದ್ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನ್ ಅನ್ನು ವಾಪಸ್ ತೆಗೆದುಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿ 1962 ಚೀನಾ ಯುದ್ಧದ ನಂತರ RSS ನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದಂತ ಅನಿವಾರ್ಯತೆ ಬಂತು. ನೀವು ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನ ಇಟ್ಕೊಂಡಿರುವಂತ ನೀವೇನ್ ಸರ್ ಮಾಡ್ತೀರಿ? ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ. ಆ ಖರ್ಗೆ ಅನ್ನೋದು ನಿಮ್ ತಂದೆಯಿಂದ ಬಂದಿರುವಂತ ಬಳುವಳಿ. ನಿಮ್ದು ಅಂತ ಏನಿದೆ ಸರ್? ಏನ್ ಸಾಧನೆ ಇದೆ ಸರ್? ಹೆಸರಲ್ಲೂ ಸ್ವಂತತೆ ಇಲ್ಲ, ಹೇಳಿಕೊಳ್ಳುವಂತ ಸಾಧನೆ ಇಲ್ಲ, ಒಳ್ಳೆ ವರ್ತನೆನೂ ಕೂಡ ಇಲ್ವಲ್ಲ ಸರ್ ನೀವು? ನೆಹರು ಪ್ರಧಾನ ಮಂತ್ರಿ ಇದ್ರು, ಐ ವಿಲ್ ಕ್ರಶ್ RSS ಅಂದ್ರು. RSS ಇದೆ, ನೆಹರು ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿ ಸರ್ವಾಧಿಕಾರಿಯಾಗಿ ಮೆರೆದ್ರು, ಸಂಘವನ್ನು ಬ್ಯಾನ್ ಮಾಡಿದ್ರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನು ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನು ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ, ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡ್ತಾ ಇದೆ, ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಮಾಡ್ತಾ ಇದೆ. ಆ ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಅದು ರಾಜಕೀಯ ಪ್ರೇರಿತವಾಗಿರೋದಲ್ಲ. ವ್ಯಕ್ತಿಗೆ ಸಂಸ್ಕಾರ ಕೊಡುವ ಕೆಲಸ ಅದು ಬಿಸ್ನೆಸ್ ಅಲ್ಲ, ನೋಂದಣಿ ಮಾಡ್ಕೊಳ್ಳೋಕ್ಕೆ ಅದು ಸಂಘ ಅಲ್ಲ, ಅದು ಬಿಸ್ನೆಸ್ಸು ಅಲ್ಲ, ಅದು ಸಮಾಜವನ್ನು ಸಂಘಟಿಸೋ ಸಂಘಟನೆ. ಸಮಾಜದೊಳಗಿರುವಂಥ ಒಂದು ಸಂಘಟನೆ ಅಲ್ಲ. ಸಮಾಜದ ಒಳಗಿರೋ ಸಂಘಟನೆ ಬೇರೆ, ಇಡೀ ಸಮಾಜವನ್ನೇ ಸಂಘಟಿಸಬೇಕು ಅಂತ ಹೇಳಿ ವ್ಯಕ್ತಿಗೆ ಸಂಸ್ಕಾರ ಕೊಡುವಂಥ ಸಂಘಟನೆ ಬೇರೆ. ಹಾಗಾಗಿ ನಿಮಗೆ ಮಾಡೋ ಕೆಲಸ ಬೇರೆ ಇದಾವೆ, ನೀವು ಗಮನಿಸಬೇಕಾಗಿರೋ ಕೆಲಸಗಳು ಬೇರೆ ಇದಾವೆ. ಇನ್ನು RSS ನೋಂದಣಿ ವಿಚಾರದಲ್ಲಿ ಶುರುವಾಗಿರೋ ಈ ವಿವಾದ ಕೇವಲ ಒಂದು ರಾಜಕೀಯ ಹೇಳಿಕೆಗೆ ಸೀಮಿತವಾಗಿ ಉಳಿಯೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದು ಅತ್ಯಂತ ಉಗ್ರ ಸ್ವರೂಪ ಪಡೆದುಕೊಳ್ಳೋ ಚಾನ್ಸಸ್ ಕೂಡ ಇದೆ. ನಾವು ನಿರೀಕ್ಷೆ ಮಾಡಬಹುದಾದ ಪ್ರಮುಖ ಬೆಳವಣಿಗೆಗಳೇನೆಂತಂದ್ರೆ, ಅಧಿವೇಶನದಲ್ಲಿ ಹೈ ಡ್ರಾಮಾ ಆಗಬಹುದು. ಮುಂಬರೋ ಜಂಟಿ ಅಧಿವೇಶನ ಅಥವಾ ಮುಂಗಾರು ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಮಸೂದೆಯನ್ನ ಮಂಡನೆ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಸದನದ ಒಳಗೂ ಮತ್ತು ಸದನದ ಹೊರಗೂ ಬಿಜೆಪಿ ಭೀಕರ ಪ್ರತಿಭಟನೆಯನ್ನ ಮಾಡಬಹುದು. ಇದು ಸರ್ಕಾರದ ಕಾರ್ಯಕಲಾಪಗಳನ್ನೇ ಸ್ಥಗಿತ ಮಾಡೋ ಮಟ್ಟಿಗೆ ರೀಚ್ ಆಗಬಹುದು. ಇನ್ನು ಕಾಂಗ್ರೆಸ್ ಒಳಗಿನ ಆಂತರಿಕ ಒಮ್ಮತದ ಸವಾಲು ಕೂಡ ಎದುರಾಗುತ್ತೆ. ಸದ್ಯಕ್ಕೆ HK ಪಾಟೀಲ್ ಅವರಂತಹ ಹಿರಿಯ ಸಚಿವರು ಪ್ರಿಯಾಂಕ್ ಖರ್ಗೆ ಅವರ ಆಲೋಚನೆಗೆ ಬೆಂಬಲ ಸೂಚಿಸಿದ್ದಾರೆ. ಆದರೆ ಪಕ್ಷದ ಒಳಗಿರುವ ಮೃದು ಹಿಂದುತ್ವ ನಿಲುವಿನ ಕೆಲವು ಹಿರಿಯ ನಾಯಕರು RSS ಜೊತೆ ನೇರ ಸಂಘರ್ಷಕ್ಕೆ ಇಳಿದ್ರೆ ಬಹುಸಂಖ್ಯಾತ ಹಿಂದೂ ಮತದಾರರು ದೂರವಾಗೋ ಚಾನ್ಸಸ್ ಇರುತ್ತೆ ಅನ್ನೋ ಆತಂಕ ಅವರಿಗಿದ್ದೇ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಎಷ್ಟು ಮುನ್ನಡಿತಾರೆ ಅನ್ನೋದೇ ಕುತೂಹಲವನ್ನ ಕೆರಳಿಸ್ತಾ ಇದೆ. ಬೀದಿ ರಂಪಾಟ ಹಾಗೆ ಧ್ರುವೀಕರಣ ಆಗೋದಂತೂ ಗ್ಯಾರಂಟಿ. ಈ RSSನ ಶಾಖೆಗಳಿಗೆ ಅಥವಾ ಪಥಸಂಚಲನಗಳಿಗೆ ಪೊಲೀಸರ ಮೂಲಕ ನೋಂದಣಿ ಪತ್ರ ಕೇಳೋದಕ್ಕೆ ಹೋದ್ರೆ ಅದು ರಾಜ್ಯಾದ್ಯಂತ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವಿನ ಘರ್ಷಣೆಗೆ ದಾರಿ ಮಾಡಿಕೊಡಬಹುದು. ಇದು ಸಹಜವಾಗಿ ಮುಂಬರುವ ಚುನಾವಣೆಗಳಲ್ಲಿ ತೀವ್ರ ರಾಜಕೀಯ ಧ್ರುವೀಕರಣಕ್ಕೆ ಕಾರಣ ಆಗುತ್ತೆ. ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿನ ಚೌಕಟ್ಟು ಎಲ್ಲರಿಗೂ ಒಂದೇ ಆಗಿರಬೇಕು ಅನ್ನೋದು ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರ ನಿಲುವು. ಆದರೆ 100 ವರ್ಷಗಳ ಇತಿಹಾಸ ಇರೋ, ದೇಶದ ಮೂಲೆ ಮೂಲೆಯಲ್ಲೂ ಬೇರೂರಿರುವಂತ ಹಾಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಪಕ್ಷದ ಮಾತೃ ಸಂಸ್ಥೆಯಾಗಿರೋ RSS ಅನ್ನ ಕೇವಲ ಒಂದು ನೋಂದಣಿ ಅಸ್ತ್ರದ ಮೂಲಕ ಮಣಿಸೋದು ಅಷ್ಟೊಂದು ಈಸಿ ಇಲ್ಲ. ಇದು ಪ್ರಿಯಾಂಕ್ ಖರ್ಗೆ ಅವರ ಸೈದ್ಧಾಂತಿಕ ಹಠಾನ ಅಥವಾ ಕೇವಲ ರಾಜಕೀಯ ಚದುರಂಗದಾಟದ ಒಂದು ಭಾಗನ ಅನ್ನೋದು ಮುಂದಿನ ದಿನಗಳಲ್ಲಿ ಕಾನೂನು ರೂಪ ಪಡಿಬೇಕಾದ್ರೆ ಸ್ಪಷ್ಟವಾಗುತ್ತೆ. ಆದರೆ ಒಂದಂತೂ ಗ್ಯಾರಂಟಿ, ಕರುನಾಡಿನ ರಾಜಕೀಯ ಇತಿಹಾಸದಲ್ಲಿ ಈ ನೋಂದಣಿ ಸಮರ ಒಂದು ಭಾರಿ ಸರಣಿ ಸಂಘರ್ಷಕ್ಕೆ ಮುನ್ನುಡಿ ಬರೆದಿರೋದಂತೂ ಸತ್ಯ. ನಿಮ್ ಪ್ರಕಾರ RSS ಒಂದು ಸಂಘಟನೆಯಾಗಿ ಅಧಿಕೃತವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕಾ? ಪ್ರಿಯಾಂಕ್ ಖರ್ಗೆ ಅವರ ಈ ನಡೆ ಸರಿಯಾಗಿದೆಯಾ ಅಥವಾ ಇದು ಕೇವಲ ರಾಜಕೀಯ ಪ್ರೇರಿತಾನಾ?
ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.